ದೇವಜನರಾದ ನಮಗೆ ಒಡಂಬಡಿಕೆ ಆಧಾರವಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ನಾವು ಈ ತಿಂಗಳು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೆಶಾಯ 42:7ನೇ ವಚನ. ಯೆಶಾಯ 42:7 ಇಲ್ಲಿ ಹೀಗೆ ಬರ್ತದೆ: ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ಈ ವಾಕ್ಯವನ್ನು ಗ್ರಹಿಸಿದ್ದಕ್ಕೆ ದೇವರು ನಮಗೆ ತನ್ನ ಆತ್ಮನ ಮೂಲಕ ಬಲವನ್ನು ಅನುಗ್ರಹಿಸಲಿ, ಇದರ ಕುರಿತಾದ ಅರಿವನ್ನು ನಮಗೆ ಅನುಗ್ರಹಿಸಲಿ. ನಾವೀಗ ಓದಿದ ಈ ವಾಕ್ಯದ ಭಾಗ ಯೆಶಾಯ 42 ಒಂದು ಪ್ರಾಮುಖ್ಯವಾದ ಅಧ್ಯಾಯವಾಗ್ತದೆ. ಇದರಲ್ಲಿ ಆರಂಭದ 9 ವಚನಗಳಲ್ಲಿ ಯೇಸುಕ್ರಿಸ್ತನ ಸೇವೆ, ಆತನ ಮಹತ್ವ, ಆತನ ಪ್ರಾಮುಖ್ಯತೆ ಇವುಗಳ ಕುರಿತಾದ ಯೇಸುಕ್ರಿಸ್ತನ ಕುರಿತಾದ ಪ್ರವಾದನೆ ಅದನ್ನು ಯೆಶಾಯನ ಮುಖಾಂತರ ದೇವರು ಇಲ್ಲಿ ತಿಳಿಯಪಡಿಸ್ತಿದ್ದಾನೆ. ಇದರಲ್ಲಿ ಯೇಸುಕ್ರಿಸ್ತನನ್ನು ಮುಖ್ಯವಾಗಿ ನನ್ನ ಸೇವಕ ಅಥವಾ ಯೆಹೋವನ ಸೇವಕ ಎಂಬುದಾಗಿ ಕರೆಯಲಾಗ್ತದೆ. ಹಾಗಾದರೆ ಯೇಸುಕ್ರಿಸ್ತನು ಹೇಗೆ ದೇವಾದಿ ದೇವನಾಗಿದ್ದರು, ದೇವರಿಗೆ ಸರಿಸಮಾನವಾಗಿರುವುದೆಂಬ ಪದವಿಯನ್ನು ಆತನು ಹೊಂದಿದ್ದರು, ಅದನ್ನು ಬಿಡಲೊಲ್ಲೆನು ಎಂಬುದಾಗಿ ಎನಿಸದೆ ಅದನ್ನು ತ್ಯಜಿಸಿ ಬಂದು ಆತನು ಮನುಷ್ಯರಿಗೆ ಕಾಣಿಸಿಕೊಂಡಾಗ ದಾಸನ ರೂಪದಲ್ಲಿ ಅದನ್ನು ಕಾಣಿಸಿಕೊಳ್ತಾನೆ. ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ಶಿಲುಬೆ ಮರಣವನ್ನು ಹೊಂದುವಷ್ಟು ತನ್ನನ್ನು ತಗ್ಗಿಸಿಕೊಂಡು ವಿಧೇಯನಾಗ್ತಾನೆ. ಮರಣದಲ್ಲಿ ಅದು ಶಿಲುಬೆ ಮರಣ ಹೊಂದುವಷ್ಟು ಆತನು ತಗ್ಗಿಸಿಕೊಂಡ ಎಂಬುದಾಗಿ ನಾವು ಫಿಲಿಪ್ಪಿ ಪತ್ರಿಕೆಯಲ್ಲಿ ಓದ್ತೇವೆ. ಹಾಗಾದರೆ ಈತನ ದೀನ ಮನಸ್ಸು, ಆತನು ಮನುಷ್ಯರೆದುರು ಆಳಾಗಿ ಸೇವಕನಾಗಿ ಕಾಣಿಸಿಕೊಂಡವನು. ಈತನನ್ನು ತಂದೆಯಾದ ದೇವರು ಯೆಶಾಯನ ಮುಖಾಂತರ 42ನೇ ಅಧ್ಯಾಯದಲ್ಲಿ ಯೆಹೋವನು ನನ್ನ ಸೇವಕನೆಂಬುದಾಗಿ ಆತನು ಕರೀತಿದ್ದಾನೆ. ಈತನಿಗೆ ತಂದೆಯಾದ ದೇವರು ಯಾವ ರೀತಿಯಲ್ಲಿ ಬೆಂಬಲ ಕೊಡ್ತಾನೆ ಅನ್ನುವಂಥ ಅಂಶಗಳನ್ನು ಆತನು ತಿಳಿಸ್ತಾನೆ. ಯೇಸುಕ್ರಿಸ್ತನ ಸೇವೆಯ ರೀತಿ ಹೇಗಿರ್ತದೆ, ಆತನ ಸ್ವರ ಬೀದಿಗಳಲ್ಲಿ ಕೇಳಲ್ಲ, ಆತನ ಜಜ್ಜಿ ಹೋದ ದಂಟನ್ನು ಮುರಿಲಿಕ್ಕೆ ಬಿಡಲ್ಲ, ಅದಕ್ಕೆ ಅದನ್ನು ತಿರುಗಿ ಪುನಃಸ್ಥಾಪಿಸಿ ಅದಕ್ಕೆ ತಿರುಗಿ ಬಲ ಬಂದು ಅದು ತಿರುಗಿ ಎಲೆ, ಹೂವು, ಕಾಯಿ, ಫಲವನ್ನು ಕೊಡುವಂಥ ಸ್ಥಿತಿಗೆ ಆತನು ತಿರುಗಿ ಅದಕ್ಕೆ ಪುನಶ್ಚೇತನ, ನವಚೇತನ ಕೊಡುವಂಥ ದೇವರು. ಆರಿ ಹೋಗ್ತಿರುವಂಥ ದೀಪವನ್ನು ನಂದಿಸದಿರುವ ಆತನು. ಇವೆಲ್ಲವನ್ನು ನಾವು ಮತ್ತೆ 12ನೇ ಅಧ್ಯಾಯದಲ್ಲಿ ಕೇಳಿಸಿಕೊಳ್ತೇವೆ. ಈತನ ಸೇವೆಯ ವಿಧ ವಿಧ ರೀತಿಗಳನ್ನು ನಾವು ಗಮನಿಸ್ತೇವೆ. ಈಗ 7ನೇ ವಚನದಲ್ಲಿ ವಿಶೇಷವಾಗಿ ದೇವರು ಹೇಳ್ತಿದ್ದಾನೆ, ತಂದೆಯ ದೇವರು, ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪ ಅನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ. ಯಾತಕ್ಕಾಗಿ ದೇವರು ಇದನ್ನೆಲ್ಲ ಮಾಡಿದ? ಈಗ ಆತನು ಹೇಳ್ತಿದ್ದಾನೆ, ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ. ಹಾಗಾದರೆ ದೇವರು ಸ್ಥಾಪಿಸುವ ಒಡಂಬಡಿಕೆ, ದೇವರು ಮನುಷ್ಯರೊಂದಿಗೆ ಸಮಾಧಾನದ ಒಪ್ಪಂದ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಮಧ್ಯದಲ್ಲಿ ನಿಲ್ಲುವ ಆತನು, ಒಡಂಬಡಿಕೆಗೆ ಆಧಾರವಾಗಿ ನಿಲ್ಲುವ ಆತನು ದೇವರ ಮಗನಾದ ಯೇಸುಕ್ರಿಸ್ತನೇ. ದೇವರಿಗೂ ಮನುಷ್ಯರಿಗೂ ಸಂಬಂಧ ಏರ್ಪಡಬೇಕು. ಹಾಗಾಗಿ ದೇವರಿಗೂ ಮನುಷ್ಯರಿಗೂ ನಡುವೆ ಸಮಾಧಾನ ಏರ್ಪಡಬೇಕು. 1 ತಿಮೋತಿ 2ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ 5ನೇ ವಚನದಲ್ಲಿ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸು. ಹಾಗಾದರೆ ಒಡಂಬಡಿಕೆಗೆ ಆಧಾರವಾಗಿ ದೇವರಿಂದಲೇ ನೇಮಿಸಲ್ಪಟ್ಟ, ದೇವರಲ್ಲಿ ಒಂದು ಅಂಶವಾಗಿರುವ ಕ್ರಿಸ್ತನು, ಈತನು ದೇವರಿಗೂ ಮನುಷ್ಯರಿಗೂ ನಡುವೆ ಮಧ್ಯಸ್ಥಗಾರನು, ಈತನು ಕರ್ತನಾಗಿರುವ ಕ್ರಿಸ್ತ ಯೇಸು, ಇದು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಈತನು ದೇವರೆದುರು ಮನುಷ್ಯನಾಗಿಯೂ ಮನುಷ್ಯರೆದುರು ದೇವರಾಗಿಯೂ ನಿಂತು ಆತನು ಸಮಾಧಾನ ಪಡಿಸುವ ಆತನು, ಮಧ್ಯಸ್ಥಗಾರನು. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಈತನು ಹೇಗೆ ಮೋಶೆ ದೇವರಿಗೂ ಇಸ್ರಾಯೇಲರಿಗೂ ನಡುವೆ ನಿಂತು ಸಿನಾಯಿ ಬೆಟ್ಟದಲ್ಲಿ ದೇವರಿಂದ ನಿಬಂಧನೆಗಳನ್ನ ಪಡೆದುಕೊಂಡು ನಂತರ ಬೆಟ್ಟದ ಬುಡದಲ್ಲಿ ಈ ಒಡಂಬಡಿಕೆಯನ್ನು ದೇವರು ಕೊಟ್ಟ ನಿಬಂಧನೆ ಪುಸ್ತಕದಲ್ಲಿ ಇರುವುದನ್ನೆಲ್ಲ ಆತನು ಓದ್ತಾನೆ. ಜನರು ಅದನ್ನು ಕೇಳಿ ನಾವು ಇದಕ್ಕೆ ಒಳಗಾಗ್ತೇವೆ ಎಂಬುದಾಗಿ ಒಪ್ಪಿಕೊಳ್ಳುವಾಗ ಆತನು ಸರ್ವಾಂಗ ಹೋಮವಾಗಿ ಸಮಾಧಾನ ಯಜ್ಞವಾಗಿ ಸುರಿಸಿದ, ಆತನು ಬಲಿ ಅರ್ಪಿಸಿದ ಆ ಪಶುಗಳ ರಕ್ತ ಅದರ ಅರ್ಧವನ್ನು ಯಜ್ಞವೇದಿಯಲ್ಲಿ ಚೆಲ್ಲಿ ಇನ್ನರ್ಧವನ್ನು ಆತನ ಜನರಿಗೆ ವಾಕ್ಯವನ್ನು ಒಪ್ಪಿಕೊಂಡವರ ಮೇಲೆ ಆತನು ಪ್ರೋಕ್ಷಿಸ್ತಾನೆ. ಈಗ ದೇವರ ವಾಕ್ಯವಾಗಿರುವ ಯೇಸು, ದೇವರಿಗೂ ಮನುಷ್ಯರಿಗೂ ನಡುವೆ ಮಧ್ಯಸ್ಥಗಾರನಾಗಿರುವ ಯೇಸು, ಆತನು ತನ್ನ ರಕ್ತವನ್ನೇ ಸುರಿಸಿ ಆ ರಕ್ತದಿಂದಲೇ ಆತನ ಹೊಸ ಒಡಂಬಡಿಕೆಯನ್ನು
ಸ್ಥಾಪಿಸಿದ್ದಾನೆ. ಹಾಗಾಗಿ ಇಲ್ಲಿ ಮಧ್ಯಸ್ಥಗಾರನ ಕುರಿತ ಇಲ್ಲಿ ನಾವು ತಿಮೋತಿಲಿ ಆತನೇ ಮಧ್ಯಸ್ಥಗಾರನ ಎಂಬುದಾಗಿ ಓದಿದ್ದೇವೆ. ಆದರೆ ಆತನ ಕುರಿತು ಇಬ್ರಿಯ ಗ್ರಂಥದ 12ನೇ ಅಧ್ಯಾಯದ 24ನೇ ವಚನದಲ್ಲಿ ಹೀಗೆ ಓದ್ತೇವೆ: ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೆಲ್ನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೇವೆ. ಹಾಗಾದ್ರೆ ಯೇಸು ಹೊಸ ಒಡಂಬಡಿಕೆಗೆ ಮಧ್ಯಸ್ಥಗಾರ. ಈತನ ರಕ್ತ ಅದು ಪ್ರೋಕ್ಷಣ ರಕ್ತ. ಹಾಗಾದ್ರೆ ಈತನ ರಕ್ತವನ್ನು ಸುರಿಸಿದ್ದಕ್ಕೆ ಮುಖ್ಯವಾದ ಕಾರಣವನ್ನು ಕೊಲೋಸ ಗ್ರಂಥದಲ್ಲಿ ಬರೆಯಲಾಗ್ತದೆ. ಕೊಲೋಸ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಚನದಲ್ಲಿ, ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನುಂಟು ಮಾಡಿ ಭೂಪರಲೋಕಗಳಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷೆ ಮಾಡಿದನು. ಹಾಗಾದ್ರೆ ಶಿಲುಬೆಯಲ್ಲಿ ನಡೆದಂಥ ಒಂದು ದೊಡ್ಡ ಕೆಲಸ, ದೇವರು ಮನುಷ್ಯರು ಅಂದರೆ ಪರಲೋಕದ ದೇವರು ಭೂಲೋಕದ ಮನುಷ್ಯರು ಅವರು ಪರಸ್ಪರ ಸಮಾಧಾನವಾದದ್ದು. ಹಾಗಾಗಿ ಭೂಪರಲೋಕಗಳಿರುವ ಸಮಸ್ತವನ್ನ ಆತನ ಮೂಲಕ ಅಂದರೆ ಕ್ರಿಸ್ತನ ಮೂಲಕ ದೇವರು ತನ್ನೊಂದಿಗೆ ಸಂಧಾನಪಡಿಸಿಕೊಂಡ. ಹಾಗಾಗಿ ಯೆಶಾಯನಿಗೆ ದೇವರು ಆ ಪ್ರಕಟಣೆಯನ್ನು ಕೊಡ್ತಾರೆ, ಒಡಂಬಡಿಕೆಗೆ ಆಧಾರ. ಹಾಗಾದರೆ ದೇವರು ಮಾಡುವಂಥದ್ದೆಲ್ಲವೂ ಆಧಾರ ಸಹಿತವಾದ ಸಂಗತಿಗಳು. ಆತನು ಯಾವುದೋ ಸುಮ್ಮನೆ ಗಾಳಿಯಲ್ಲಿ ವ್ಯರ್ಥವಾಗಿ ಏನೋ ಮಾಡುವಂಥ ದೇವರಲ್ಲ. ಆದರೆ ಆತನು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಒಡಂಬಡಿಕೆಗೆ ಆಧಾರವನ್ನಾಗಿ ಕೊಟ್ಟು ಆತನು ಆ ದೇವರ ಮಗನು ರಕ್ತವನ್ನು ಸುರಿಸುವುದರ ಮೂಲಕ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದ್ದಾನೆ. ಆತನು ಸುರಿಸಿದ ರಕ್ತದಿಂದಲೇ, ಶಿಲುಬೆಯಲ್ಲಿ ಆತನು ಸುರಿಸಿದ ರಕ್ತದಿಂದಲೇ ಪರಲೋಕದ ದೇವರು ಭೂಲೋಕದ ಮನುಷ್ಯರೊಂದಿಗೆ ಸಂಧಾನವಾಗಿದ್ದಾನೆ. ಇದನ್ನೇ ದೇವದೂತರು ಹಾಡಿದ್ದು. ನಂತರದಲ್ಲಿ ಮುಂದೆ ಇನ್ನೊಂದು ಮಾತು ಬರ್ತದೆ, ಅನ್ಯ ಜನಗಳಿಗೆ ಬೆಳಕು. ಯೇಸು ಯಾರು? ಆತನು ಅನ್ಯ ಜನಗಳಿಗೆ ಬೆಳಕು. ಯೆಶಾಯನ ಪ್ರವಾದನ ಗ್ರಂಥ 11ನೇ ಅಧ್ಯಾಯದಲ್ಲಿ ಇಲ್ಲಿ ಹೀಗೆ ಬರ್ತದೆ, 10ನೇ ವಚನದಲ್ಲಿ, ಆ ದಿನಗಳಲ್ಲಿ ಜನಾಂಗಗಳು, ಖಾಲಿ ಇಸ್ರಾಯೇಲ್ರು ಮಾತ್ರವಲ್ಲ, ಪ್ರಪಂಚದ ಎಲ್ಲ ಜನಾಂಗಗಳು ತಮಗೆ ಧ್ವಜಪ್ರಾಯನಾಗಿ ನಿಂತಿರುವ ಯೆಶಾಯನ ಅಂಕುರದವನನ್ನು ಆಶ್ರಯಿಸುವರು. ಆತನ ವಿಶ್ರಮ ಸ್ಥಾನವು ವೈಭವವುಳ್ಳದಾಗಿರುವುದು. ಒಂದು ವೇಳೆ ಇದು ಕ್ರಿಸ್ತನ 1000 ವರ್ಷ ಆಳ್ವಿಕೆಗೆ ಸಂಬಂಧಪಟ್ಟ ವಿಷಯ ಇರಲಿಕ್ಕೆ ಸಾಧ್ಯ. ಅದನ್ನು ಜನಾಂಗಗಳವರೆಲ್ಲರೂ ಧ್ವಜಪ್ರಾಯನಂತೆ ಅಂದರೆ ಜಯಶಾಲಿಯಾದ, ಪರಾಕ್ರಮಶಾಲಿಯಾದ, ಯುದ್ಧವೀರನಾಗಿರುವ, ಸೇನಾಧೀಶನಾದ ಯೆಹೋವನಾಗಿರುವ ಯೇಸು ಕ್ರಿಸ್ತನನ್ನು ಆಶ್ರಯಿಸ್ತಾರೆ. ಆತನ ಕುರಿತಾಗಿ ಬರೆದದೆ ಆತನ ಯೆಶಾಯನ ಅಂಕುರ. ಆತನನ್ನೇ ಜನರು ಆಶ್ರಯಿಸ್ತಾರೆ. ಆತನ ವಿಶ್ರಮ ಸ್ಥಾನ ವೈಭವವುಳ್ಳದಾಗಿತ್ತು. ಹಾಗಾದರೆ ಅನೇಕರು ಬಂದು ಆತನನ್ನು ಆಶ್ರಯಿಸ್ತಾರೆ. ಇದೇ ಯೆಶಾಯನ ಪ್ರವಾದನೆಯ 42ನೇ ಅಧ್ಯಾಯದ ಭಾಗವನ್ನು ಮತ್ತಾಯ 12ನೇ ಅಧ್ಯಾಯದಲ್ಲಿ ಮರುಕಳಿಸಿ ಹೇಳಲಾಗಿದೆ. ಅಲ್ಲಿ ವಿಶೇಷವಾಗಿ 20-21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರ್ತದೆ: ಜಜ್ಜದ ದಂಟನ್ನು ಮುರಿದು ಹಾಕದೆಯೂ ಹಾರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳಿಸಿಕೊಡುವನು. ಆತನು ನ್ಯಾಯವನ್ನು ತಾನೇ ಬಂದು ತನಗಿಂತ ಮುಂದಾಗಿ ತನ್ನ ನೀತಿಯನ್ನು, ನ್ಯಾಯವನ್ನು ಆತನು ಕಳಿಸುವಂಥ ದೇವರು. ಮುಂದೆ ಬರ್ತದೆ, ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆಯಿಂದಿರುವರು. ಹಾಗಾದರೆ ನಮ್ಮ ನಿರೀಕ್ಷೆ ಯೇಸು ಕ್ರಿಸ್ತನೇ. ಒಡಂಬಡಿಕೆಗೆ ಮಧ್ಯಸ್ಥಗಾರನು, ಹೊಸ ಒಡಂಬಡಿಕೆಗೆ ಮಧ್ಯಸ್ಥಗಾರನು, ಒಡಂಬಡಿಕೆಗೆ ಆಧಾರನಾಗಿರುವ ಯೇಸು ಕ್ರಿಸ್ತನೇ ನಮಗೆ ಆಧಾರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ದೇವರೊಂದಿಗೆ ಸಮಾಧಾನ ಸ್ಥಿತಿ ತಲುಪುವುದಕ್ಕೆ, ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕೆ, ದೇವರೊಂದಿಗೆ ಐಕ್ಯತೆಯನ್ನು, ಪ್ರೀತಿಯ ಐಕ್ಯತೆ, ಕನಿಕರದ ಐಕ್ಯತೆ ಹೊಂದಿಕೊಳ್ಳುವುದಕ್ಕೂ, ದೇವರು ನಮ್ಮೊಂದಿಗೂ ನಾವು ಆತನೊಂದಿಗೂ ಒಂದಾಗಿರುವುದಕ್ಕೂ ದೇವರು ಬಯಸಿರುವಲ್ಲಿ ಆತನು ಅದನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ಏರ್ಪಡಿಸಿದ್ದಾನೆ. ಇದರ ನಿಮಿತ್ತ ನೀನು ದೇವರೊಂದಿಗೆ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿಗೆ ಬಂದು ಆತನ ಐಕ್ಯತೆಯಲ್ಲಿ ಸೇರುವುದಕ್ಕೆ ಸಾಧ್ಯ. ದೇವರು ನಿನ್ನ ಐಕ್ಯತೆಯನ್ನು ಬಯಸ್ತಿದ್ದಾನೆ. ನೀನು ಆತನ ಐಕ್ಯತೆಯನ್ನು ಬಯಸು. ದೇವರೊಂದಿಗೆ ಸಮಾಧಾನವಾಗು. ಪ್ರಪಂಚದಲ್ಲಿ ಅನೇಕರು ಸಮಾಧಾನವಿಲ್ಲದೆ ಜೀವಿಸ್ತಿದ್ದಾರೆ. ಕಾರಣ ಹೇಗೆ ಪಡ್ಕೊಳ್ಬೇಕು ಗೊತ್ತಿಲ್ಲ. ಆದರೆ ಇದನ್ನು ಅರಿತ ದೇವರು ತಾನೇ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ, ಆತನ ಶಿಲುಬೆಯಲ್ಲಿ ಬಲಿ ಅರ್ಪಿಸುವುದರ ಮೂಲಕ, ಆತನ ಸುರಿಸಿದ ರಕ್ತದ ನಿಮಿತ್ತವಾಗಿ ಆತನು ಈ ಸಮಾಧಾನದ ಒಡಂಬಡಿಕೆಯನ್ನು ಏರ್ಪಡಿಸಿದ್ದಾನೆ. ಅದನ್ನು ನಂಬುವುದಷ್ಟೇ ನಮ್ಮ ಕೆಲಸ. ನಮಗಾಗಿ ಶ್ರಮೆ ಅನುಭವಿಸಿ, ರಕ್ತ ಸುರಿಸಿ, ಸತ್ತು ಜೀವಿತನಾಗಿ ಎದ್ದು ಬಂದ ಯೇಸುವನ್ನು ನಂಬಿ ಆತನನ್ನು ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಣೆಗೆ ಅಂಗೀಕರಿಸಿಕೊಳ್ಳುವಾಗ ನಾವು ದೇವರಿಗೆ ಪ್ರಿಯರಾದ ಮಕ್ಕಳು. ದೇವರ ಪ್ರಿಯ ಮಗನನ್ನು ನಾವು ಸನ್ಮಾನಿಸುವಾಗ, ನಂಬುವಾಗ, ಒಪ್ಪಿಕೊಳ್ಳುವಾಗ, ಅಂಗೀಕರಿಸುವಾಗ ದೇವರು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸ್ತಾನೆ. ಇದನ್ನು ದೇವರು ಇಸ್ರಾಯೇಲ್ ಜನರೊಂದಿಗೆ ಅನ್ಯ ಜನರಿಗೂ, ಪ್ರಪಂಚದ ಎಲ್ಲ ಜನಾಂಗಗಳಿಗೂ ಅವಕಾಶ ಕೊಟ್ಟಿದ್ದಾನೆ. ಈ ದೇವರ ಈ ಒಂದು ಒಳ್ಳೆಯ ಮನಸ್ಸನ್ನು
ದೇವರು ನಮ್ಮ ಮುಂದಿಟ್ಟಿರುವಂಥ ಈ ಕೃಪೆಯನ್ನು ನಾವು ಅಂಗೀಕರಿಸುವುದು ನಮಗೆ ಎಷ್ಟೋ ಆಶೀರ್ವಾದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನನ್ನು ನಂಬೋಣ, ನಾವು ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ಒಡಂಬಡಿಕೆಗೆ ಆಧಾರವನ್ನಾಗಿ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥಗಾರನನ್ನಾಗಿ, ದೇವರಿಗೂ ಮನುಷ್ಯರಿಗೂ ನಡುವೆ ಮಧ್ಯಸ್ಥಗಾರನನ್ನಾಗಿ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ನೀನು ಕರ್ತನಾದ ಯೇಸು, ನೀನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ, ದೇವಾದಿದೇವನೇ, ವಾಕ್ಯ ಸ್ವರೂಪನೇ, ಈ ಭೂಮಿಗೆ ನೀನು ಕ್ರಿಸ್ತನಾಗಿ, ಅದ್ಭುತ ಸ್ವರೂಪನಾಗಿ, ದೇವರ ಎದುರು ಮನುಷ್ಯರಾಗಿ, ನಮ್ಮ ಎದುರು ದೇವರಾಗಿ ನೀನು ಬಂದದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಪ್ರಪಂಚದ ಎಲ್ಲ ಜನಾಂಗಗಳಿಗೂ, ದೇವರ ನಮಗೂ, ಇಸ್ರೇಲರಲ್ಲದ ನಮಗೂ ನೀನು ನಿರೀಕ್ಷೆಯ ಆಧಾರವಾಗಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನೇ, ನಿನ್ನ ನಾವು ನಂಬ್ತೇವೆ ಸಪ್ಪ. ಯೇಸು ಕ್ರಿಸ್ತನನ್ನು ನಂಬುವುದ್ರ ಮೂಲಕ ಪರಲೋಕ ತಂದೆ ನಾವು ನಿನ್ನೊಂದಿಗೆ ಸಮಾಧಾನ ಸ್ಥಿತಿಗೆ ಬರೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಕರ್ತನೇ, ಲೋಕದ ಸಕಲ ಜನರು ನಿನ್ನೊಂದಿಗೆ ಯೇಸು ಕ್ರಿಸ್ತನ ಮೂಲಕ ಸಮಾಧಾನವಾಗಲಿ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳರು ಎಂಬುದಾಗಿ ಹೇಳಿದೆಯಲ್ಲ. ನಿನ್ನೊಂದಿಗೆ ಸಮಾಧಾನವಾದ ನಾವು ಕರ್ತನೆ ಇತರ ಅನೇಕರನ್ನು ನಿನ್ನೊಂದಿಗೆ ಸಮಾಧಾನ ಪಡಿಸೋದಕ್ಕೆ ನಮ್ಮನ್ನು ಬಲಪಡಿಸು. ಈ ವಾಕ್ಯವನ್ನು ಕೇಳಿದ ಪ್ರಿಯರನ್ನು ಆಶೀರ್ವದಿಸು. ಇವರು ನಿನ್ನೊಂದಿಗೆ ಸಮಾಧಾನ ಸ್ಥಿತಿಗೆ ಬರಲಿ. ನೀನು ಸುರಿಸಿದ ರಕ್ತದಿಂದಲೇ ಇವರು ಸಮಾಧಾನ ಸ್ಥಿತಿಯನ್ನು ಕಂಡುಕೊಳ್ಳಲಿ. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರು ಬೇಡಿದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.